ಮಹಾಗುರುಗಳೇ. ಇಷ್ಟು ದೊಡ್ಡ ಪ್ರಯೋಗ ಸಕ್ಸಸ್ ಆಗೋದು ಭಾಳ ಕಷ್ಟ. ನಾವು ಎಷ್ಟೋ ಸರಿ ಪ್ರಯೋಗಗಳು ಮಾಡಿ ಜನಕ್ಕೆ ತಲುಪದೇ ಹೋಗಿದೆ. ಬಟ್ ರಾಜಾ ಸಾರ್ ಈ ಹಾಡನ್ನು ಎಕ್ಸ್ಪೆರಿಮೆಂಟು ಮಾಡಿ ಹಿಟ್ಟು ಮಾಡಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಜಾನಕಿ ಅಮ್ಮ ಅವರ ವಾಯ್ಸ್. ಅವರ ವಾಯ್ಸ್ ಅದರಲ್ಲಿ ತುಂಬ ತೂಕವಾಗಿ ಕೆಲಸ ಮಾಡಿದೆ. ಇಳೆಯರಾಜ ಅವರ ಆತ್ಮಬಲದ ಒಂದು ನಂಬಿಕೆಯ ಭಾಗಗಳಲ್ಲಿ ಜಾನಕಮ್ಮ ಒಬ್ಬರು. ಆ್ಯಕ್ಚುಲಿ ಅವರು ಒಂದು ಸಿನಿಮಾದಲ್ಲಿ ಜಾನಕಮ್ಮ ಅವರು ಹಾಡಲೇಬೇಕು. ಅವ್ರು ಹಾಡ್ಬಿಟ್ರೆ ಮನಸ್ಸಮಾಧಾನ, ನೆಮ್ಮದಿ, ಆ ಕೆಲಸ ಸರಿ ಇದೆ ಅನ್ನೋ ಭಾವನೆ, ಅಪಾರವಾದ ಗೌರವ ಆ ಎಮ್ಮನ್ ಕಟ್ರೆ ಅವ್ರಿಗೆ. ಹಾಗಾಗಿ ಇಷ್ಟು ಟಫ್ ಆಗಿರೋ ಹಾಡನ್ನ ಅವರು ಕೊಟ್ಟಿದ್ದಾರೆ. ಅವರು ಸುಲಭವಾಗಿ ಹಾಡ್ಬಿಟ್ಬಿಟ್ಟಿದ್ದಾರೆ. ನೀನಾ ನಾನಾ ಅನ್ನೋದಕ್ಕೆ ಯೋಗ್ಯವಾಗಿರೋ ಹಾಡಿದು. ಓಕೆ, ನನಗಂತೂ ಇಬ್ರು ಚೆನ್ನಾಗಿ ಹಾಡಿದ್ದಾರೆ ಅನಿಸ್ತು. ಯಾಕಂದ್ರೆ ಇವಳು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇದೆ, ಅವಳು ಸ್ವಲ್ಪ ಸ್ಟ್ರೆಂತ್ ಬರ್ತಾ ಇದೆ. ಅದರಿಂದ ಇಬ್ಬರಿಗೂ ಒಳ್ಳೆ ನಂಬರೇ ಕೊಡಬೇಕು ಅನ್ನಿಸ್ತಾ ಇದೆ. ಸುಮ್ಮನೆ ಜೋರಿಸ್ಲ ಕೇಳೋಣ. ಯೋಗಶ್ರೀ ಕೊಡಿ ಸ್ಕೋರ್ಸ್. ಓಕೆ, ಟೋಟಲ್ ಪರ್ಸೆಂಟೇಜ್ ಯೋಗಶ್ರೀಗೆ 91.6. ಸಿರಿ ಸಿಂಚನಾಗೆ ನಿಮ್ಮ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಪರ್ಸೆಂಟೇಜ್ 96.3. ಈ ಬ್ಯಾಟಲ್ ನ ವಿನ್ನರ್ ಇಸ್ ಸಿರಿ ಸಿಂಚನಾ. ಮಹಾಗುರುಗಳ ಮಾತಿನಲ್ಲೇ ಇದು ಪ್ರಾರಂಭ ಆಗಬೇಕು. ಈಗ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡಿದ್ಮೇಲೆ ಏನಪ್ಪ ಮಾತಿಲ್ಲ, ಆನಂದ ಬಾಷ್ಪ ಅಷ್ಟೆ. ನೀವು 4 ಜನ ಸೇರಿಕೊಂಡು ಶ್ರುತಿನ ಹೀಗೆ ಕಡಿದ್ರೆ ಬೆಣ್ಣೆ ಬರದೆ ಇನ್ನೇನಾಗುತ್ತೆ. ಸ್ವರಗಳನ್ನು ಕಾಸಿ ಹೆಪ್ಪಾಕಿದ ಹಾಲಲ್ಲಿ ಶ್ರುತಿಯ ಕಡಗೋಲು ಅದರಲ್ಲಿಟ್ಟು ಈ 4 ಜನ ಕಡಿತಿದ್ರೆ ನಾದದ ನವನೀತ ಬರದೆ ಇನ್ನೇನಾಗುತ್ತೆ. ಬೇಂದ್ರೆ ಹೇಳಿದಾರಲ್ವ, ಮಾತು ಮಾತು ಮತಿಸಿ ನಾದದ ನವನೀತ ಬಂದಂತೆ ಅಂತ. ನೋಡಿ, ಆ ಕವಿಯ ಆ ಭಾವನೆ ಇಲ್ಲಿ ಸಾಕಾರಗೊಂಡಿದೆ. ಯಾಕೆ ಸರಿಗಮಪ ಹೀಗೆ ಆಯಸ್ಕಾಂತದ ರೀತಿ ಇಡೀ ದಕ್ಷಿಣ ಭಾರತವನ್ನು ಸೆಳೆದಿದೆ ಅಂದರೆ ಈ ಶ್ರುತಿಯ ಬದ್ಧತೆ ಮತ್ತೆ ಸಿಕ್ಕ ಆನಂದದ ಕ್ಷಣಗಳನ್ನು ನಾವು ಕ್ಯಾಪ್ಚರ್ ಮಾಡೋದೈತಲ್ಲ, ಅದೊಂದು ದೊಡ್ಡ ಅಭಿರುಚಿ. ವಿಜಯ್ ಪ್ರಕಾಶ್ ಅನ್ನಿಸ್ತು ನೋಡಿ. ಅಲ್ಲೊಂದು ಪಿಯಾನೋ, ಇಬ್ಬರು ಮೆಂಟರ್ಸ್ ಹಾಡಲಿ, ಆ ಮಕ್ಕಳ ಜೊತೆಲಿ ಹಾಡಲಿ, ಒಂದು ಗೋಲ್ಡನ್ ಮೂಮೆಂಟ್ ಇದಾಗಬೇಕು ಅಂತ ಅನ್ನಿಸ್ಬೇಕಲ್ಲಮ್ಮ. ಆ ಹೃದಯಕ್ಕೆ ಅಭಿರುಚಿ ಎಚ್ಚರಿಸುತ್ತೆ. ಹಿಂಗೆ ಮಾಡ್ಕೋ, ಇದನ್ನು ಫ್ರೇಮ್ ಹಾಕೋ ಅಂತ. ಯು ಫ್ರೇಮ್ಡ್ ಇಟ್. Super. ಈ ಮೂಮೆಂಟ್ ನ ಫ್ರೇಮ್ ಮಾಡಿ ಅಲ್ಲಿ ಸುಮ್ಮನೆ ಕುತ್ಕೊಂಡಿದಾರಲ್ಲ VP ಸರ್ ಹೆಚ್ಚೇನಿಲ್ಲ ಸರ್. ಥ್ಯಾಂಕ್ ಯು. ಇಲ್ಲ, ಇನ್ನೊಂದು ನಾನು ಹೇಳ್ತೀನಿ, ಈ ತನುಶ್ರೀ ಒಂಥರ ಪ್ರಕೃತಿಯೇ ಕಾವ್ಯವನ್ನ ಬರೆದ ಹಾಗಿದ್ಲು. ಇನ್ನು ಇವಳು ಆ ಕಾವ್ಯವನ್ನ ಪ್ರಕೃತಿಯೇ ಹಾಡಿದಂತಿತ್ತು. ಅಷ್ಟು ಸಹಜವಾಗಿ, ಅಷ್ಟು ಅದು ಒಂಥರ ಇವಳು ಆ ಪ್ರಕೃತಿಯ ನಾದ, ಅವಳು ಪ್ರಕೃತಿಯ ಕಾವ್ಯ. ಥ್ಯಾಂಕ್ ಯು ಅನುರಾಧ ಅವರೇ. ಇದುವರೆ ನಮ್ಮ ಒಂದು ಕೋರಿಕೆಗೆ ನೀವು ಬಂದು ಇಲ್ಲಿ ಹಾಡಿ ಈ ಒಂದು ಸಂದರ್ಭ ಆಹ್ಲಾದಕರ, ಒಂಥರ ಆನಂದಮಯವಾಗಿತ್ತು, ಪುನೀತವಾಗಿತ್ತು. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್, ನಿಮ್ಮ ಮಾತು. ಇದು ಇವತ್ತಿನ ಪರ್ಫಾರ್ಮೆನ್ಸ್ ಅಲ್ಲ, ಇದು ಒಂದಷ್ಟು ಸೀಸನ್ಗಳ ಬೆಸ್ಟ್ ಪರ್ಫಾರ್ಮೆನ್ಸ್. ಅಷ್ಟು ಅದ್ಭುತವಾಗಿತ್ತು. ಆ್ಯಂಡ್ ನನಗಿದು ಹಾಡಬೇಕಾದ್ರೆ ನಿಜವಲ್ಲೂ ತನುಶ್ರೀ ಅವ್ರು ಹಾಡ್ತಿದ್ರೆ ಐ ಕುಡ್ ಸಿ ಅನುರಾಧ ಭಟ್ ಅವರಲ್ಲಿ, ಆ್ಯಂಡ್ ಇವ್ರು ಹಾಡ್ತಿದ್ರೆ ಇಂದು ನಾಗರಾಜ್ ಅವ್ರು ಹಾಡ್ತಾ ಇದ್ದಾರೆ ಅನ್ನೋತಾರೆ. ಯಾಕಂದ್ರೆ ಇಬ್ಬರ ಜೊತೆಲೂ ಹತ್ರದಿಂದ ರೆಕಾರ್ಡಿಂಗ್ಸ್ ಅಲ್ಲಿ ನಾವು ಅವ್ರ ಟೆಕ್ನಿಕ್ಸ್ ಕಾಣಿಸ್ತಾ ಇದೆ. ವಿ ಆರ್ ಸೋ ಪ್ರೌಡ್ ದಟ್ ವಿ ಹ್ಯಾವ್ ಯು ಪೀಪಲ್. ಅನುರಾಧ ಭಟ್ ಮೇಡಮ್ ಆ್ಯಂಡ್ ಇಂದು ನಾಗರಾಜ್ ಅವರು ಪ್ರೌಡ್ ಸಿಂಗರ್ಸ್ ಆಫ್ ಕರ್ನಾಟಕ. ದೊಡ್ಡ ಚಪ್ಪಾಳೆ ಬರೋದು ನೀವು ಇಬ್ಬರಿಗೆ. ಅನುರಾಧ ಅವರ ಈ ಕ್ಷಣ ನಿಮ್ಮ ಮನಸ್ಸಲ್ಲಿ ಇರುವಂತಹ ಭಾವನೆಗಳನ್ನ ಹಂಚಿಕೊಳ್ಳಿ. ಆಗ್ಲೇ ಸರ್ ಹೇಳಿದ್ರು ವಿ ಫ್ರೇಮ್ಡ್ ಇಟ್ ಅಂತ. ದೇ ನೇಲ್ಡ್ ಇಟ್, ಯು ಫ್ರೇಮ್ಡ್ ಇಟ್. ವೆರಿ ಟ್ರೂ. ಇಬ್ಬರಿಗೂ ಜೊತೆಲಿ ಕೂರಿಸ್ಕೊಂಡು ಹೇಳ್ಕೊಡೋವಾಗ್ಲೇ ಬಹಳ ಖುಷಿ ಆಗ್ತಾ ಇತ್ತು. ಇಬ್ಬರದು
ಬಹಳ ಇಂಪಾದ ಧ್ವನಿ. ಏನೇ ಇನ್ಪುಟ್ಸ್ ಕೊಟ್ರು ಇಬ್ರು ಒಳ್ಳೆ ರೀತಿಯಲ್ಲಿ ಗ್ರಾಸ್ಪ್ ಮಾಡ್ತಾರೆ, ಅದನ್ನ ಮತ್ತೆ ರಿಪ್ರೊಡ್ಯೂಸ್ ಮಾಡ್ತಾರೆ. ಸೊ ಹೇಳ್ಕೊಡೋಕೆ ಬಹಳ ಸಂತೋಷ ಆಗ್ತಾ ಇದೆ. ಐ ಆಮ್ ಸೋ ಪ್ರೌಡ್ ಆಫ್ ಬೋತ್ ಆಫ್ ಯು. ನಮ್ಮಿಬ್ರಿಗೂ ಹೆಮ್ಮೆ ಆಗುತ್ತೆ ನಮ್ಮ ಮಕ್ಕಳು ಈ ಥರ ಹಾಡಿ ಎಲ್ಲರ ಹತ್ರ ಹೊಗಳಿಸ್ಕೊಂಡಾಗ. ಆ್ಯಂಡ್ VP ಸರ್, ಸ್ಪೆಷಲ್ ಥ್ಯಾಂಕ್ಸ್ ಟು ಯು. ಇಂಥ ಒಂದು ಹಾಡನ್ನು ವೇದಿಕೆ ಮೇಲೆ ನಮ್ಮಿಬ್ರಿಗೂ ಮೆಲುಕು ಹಾಕೋಕ್ಕೆ ಒಂದು ಅವಕಾಶ ಕೊಟ್ರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನೀನಾ ನಾನಾ ರೌಂಡ್ ಈ ವಾರದಲ್ಲಿ ಬಂದು ಹಾಡದಂಥ ಎಲ್ಲ ಮಕ್ಕಳು ಒಂದಲ್ಲ ಒಂದು ರೀತಿಯಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ಗಳನ್ನ ನೀಡಿದ್ದಾರೆ. ಅದಕ್ಕೆ ಇವತ್ತು ಮುಖ್ಯ ಕಾರಣ ಈ ವಾರ ಆಗಿರ್ಬೋದು ಅಥವಾ ನಮ್ಮ ಸರಿಗಮಪ ಕಾರ್ಯಕ್ರಮದ ಯಶಸ್ಸಿನ ಬಹುಮುಖ್ಯ ಪಾಲು ಈ ನಮ್ಮ ಮೆಂಟರ್ಸ್ಗೆ ಸಲ್ಲತ್ತೆ. ಯಾಕಂದ್ರೆ ಒಬ್ಬೊಬ್ಬ ಮೆಂಟರ್ ಹತ್ರ ಖಾಲಿ ಒಂದೊಂದು ಮಗು ಅಲ್ಲ ಮಹಾಗುರುಗಳೇ, 3 ಮಕ್ಕಳು 4 ಮಕ್ಕಳು, ಈ ಥರ 4 ಮಕ್ಕಳಿಗೆ ಪಾಠವನ್ನು ಹೇಳಿ ತಿದ್ದಿ ಅವರನ್ನು ಭವಿಷ್ಯದ ಗಾಯಕರನ್ನಾಗಿ ಮಾಡೇ ತೀರ್ತೀವಿ ಅಂತ ಹೇಳಿ ಕೂತಿರುವಂಥ ನಮ್ಮ ಮೆಂಟರ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್ ಅವ್ರಿಗೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಹಾಡಿದಂಥ ಶ್ರುತಿ ಸೇರಿದಾಗ ಚಿತ್ರದ ಅದ್ಭುತವಾದಂಥ ಹಾಡು. ಕಾಂಪಿಟೇಷನ್ ಅಂದಮೇಲೆ ಈ ಒಂದು ಹಾಡು ಯಾವಾಗಲೂ ಇರಲೇಬೇಕು. ಇವತ್ತು ಸ್ವರಗಳ ಸಮರ ನಡೀತು ಇಲ್ಲಿ. ಅರ್ಚಿಷಾ ಒಂದು ಕಡೆ, ನಮ್ಮ ರೇವಣ್ಣ ಅವರು ಒಂದು ಕಡೆ. ಅಬ್ಬಬ್ಬಬ್ಬ, ಈ ಸ್ವರಗಳ ಸಮರ VP ಸರ್ಗೆ ಹೇಗೆ ಅನ್ಸ್ಕೊಂತ ಕಣ್ಣ? ನಮ್ಮ ಇಬ್ಬರು ಮಕ್ಕಳು ಆ್ಯಕ್ಚುಲಾಗಿ ಈ ಹಾಡುಗಳನ್ನು ಹಾಡಲಿಕ್ಕೆ ಭಾಳ ಚಿಕ್ಕ ವಯಸ್ಸು. ಇದಕ್ಕೆ ಎಷ್ಟು ಅನುಭವ ಬೇಕು, ಎಷ್ಟು ವರ್ಷಗಳ ಸಾಧನೆ ಬೇಕು. ಆದರೂ ಕೂಡ ಭಾಳ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಇಬ್ಬರು ಮಾಡಿದ್ದೀರಾ ಅಂತ ಹೇಳಲು ಇಚ್ಛಿಸ್ತೇನೆ. ಅರ್ಚಿಷಾ, ಕೆಲವು ಕಡೆ ಅಂತೂ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ನಿನ್ನ ವಾಯ್ಸಲ್ಲಿ, ಆ ಸ್ಪೆಷಲಿ ರೇಗ ಸ ರೇಗ ಅಲ್ಲೆಲ್ಲ ಭಾಳ ಚೆನ್ನಾಗಿತ್ತು. ಕೆಲವು ಕಡೆ ಸ್ವಲ್ಪ ಫ್ಲ್ಯಾಟ್ ಆಗಿತ್ತು. ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು. ಇಂಥ ಹಾಡುಗಳು ಹಾಡಬೇಕಾದ್ರೆ ವರ್ಷಗಳ ಅನುಭವ ಇದ್ದರೆ ಪರ್ಫೆಕ್ಷನ್ ಬರುತ್ತೆ. ಅಣ್ಣ ರೇವಣ್ಣ, ವಾ 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 ವಾ, ನೀವು ಶಾಸ್ತ್ರೀಯ ಸಂಗೀತದ ಸಾಧನೆ ಎಷ್ಟರ ಮಟ್ಟ ಮಾಡಿದ್ದೀರಾ ಅಂತ ಇದ್ರಲ್ಲಿ ಅನುಭವ ನಮ್ಗೆ ಗೊತ್ತಾಗ್ತಾ ಇದೆ. ಭಾಳ ಉತ್ತಮವಾದಂತಹ ಪ್ರಯತ್ನ. ಕೆಲವು ಕಡೆ ನಿಮ್ಮ ಅಂದರೆ ಈ ಸೌಂಡ್ ಇದೆಯಲ್ಲ, ಅಕಾರ ಇಕಾರ ಉಕಾರ ಅದೆಲ್ಲ ಸ್ಪಷ್ಟತೆ ಇನ್ನೂ ಸ್ವಲ್ಪ ಬರಬಹುದೇನೋ ಅಂತ ಅನ್ಸುತ್ತೆ, ಸಾಹಿತ್ಯ ಸ್ಪಷ್ಟತೆ. ಆದರೆ ಒಟ್ಟಾರೆ ಇಬ್ರು ಬಹಳ ಸುಂದರವಾಗಿ ಪ್ರಸ್ತುತಪಡಿಸಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಲೈಟ್ಸ್ ಆನ್. ಗೆಲುವು ಅರ್ಚಿಷಾ. And the winner is Archisha Rao. ಈಗ ನಮ್ಮ ಜೂರಿ ರೇವಣ್ಣ ಅವರಿಗೆ ಸ್ಕೋರ್ಸ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಜೂರಿ, ವೆರಿ ಗುಡ್. ಟೋಟಲ್ ಸ್ಕೋರ್ಸ್ Sari ga ma pa pa sa sa pa pa, sari ga ma pa.